ಕ್ಷಣದಿಂದಲೇ ಈ ಭೂಮಿ ಈ ಬಾನು ಹೊಸದಾಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನೋಡಿ ಗೈಸ್, ಇವತ್ತು ಬಸ್ರಿ ಒಂದು ಉಂಡೆ ಕೋಳಿ ತಿನ್ಬೇಕಂತೆ ಆ ಬೈಕೆ ಆಗ್ಬಿಟ್ಟೈತೆ. ಇವತ್ತು ಉಂಡೆ ಕೋಳಿ ತಂದು ಆ ಬೈಕೆ ತೀರಿಸ್ಬೇಕು. ಯಾರು ತೀರಿಸ್ತಾರೆ? ಇವ್ರ ಹಸ್ಬೆಂಡು. ಎಂತ ಕೋಳಿ ಅದು? ತಂದೂರಿ ಚಿಕನ್ ತಗೊಬತ್ತಾ ಇದ್ದಾರೆ. ಆದರೆ ನಾವು ಮುಂದೆ ಎಡೆ ಇಕ್ಬಿಡೋದು ಬಸ್ರಿಗೆ, ತಿನ್ನೋದು ಮಾತ್ರ ನಾವೇ. ನಾವು ಎಷ್ಟು ಜನ? 3 ಜನ ಕೂತ್ಕೊಂಡು ತಿಂತಾ ಇರ್ತೀವಿ ಗೈಸ್. ತಂದೂರಿ ಚಿಕನ್ ತತ್ಲೆ ತೋರಿಸ್ತೀವಿ, ನಾವೇ ತಿಂತೀವಿ. ನೋಡೋಣ ಹೆಂಗಿರುತ್ತೆ ತಂದೂರಿ ಚಿಕನ್. ಚಿಕ್ಕದ ದೊಡ್ಡ ಹಾಂ, ತೋರಿಸ್ಬಿಡೋದು, ತಿನ್ನೋದು ನಾವು ಅಷ್ಟೇ. ಅಂದರೆ ಅವಳಿಗೆ ತಿನ್ನಬೇಕು ಅನ್ನೋ ಆಸೆ ಇಲ್ವಂತ, ಅದನ್ನ ನೋಡಬೇಕು ಅನ್ನೋ ಆಸೆ ಚೆನ್ನಾಗಿದೆ. ಹೇಳ್ಬಿಡವ ನೀನು ಹೇಳ್ಬಿಡವ. ತಿನ್ಬೇಕು ಅನ್ನೋ ಆಸೆನ ನೋಡ್ಬೇಕು ಅನ್ನೋ ಆಸೆ? ನನಗೆ ಒಂದು ಉಂಡೆ ಪೂರ್ತಿ ತಿನ್ಬೇಕು ಅಂತ. ಓ, ಅದರ ಕಥೆನೇ. ಅಲ್ಲ, ಒಂದು ಉಂಡೆ ಒಬ್ಳೆ ನೀನೇ ತಿನ್ಕೊಂಡ್ಬಿಟ್ರೆ ನಾನೇ ತಿನ್ನ ಹೇಳು. ಹಾಂ, ಈಗ ಸುಮ್ಮನೆ ಮಡಗ್ತೀನಿ ಒಂದು ತಟ್ಟೆಗೆ ಹಾಕಿ, ನೋಡ್ಕೊಬಿಡು, ಒಂದು ಪೀಸ್ ತಿನ್ಕೊಬಿಡು, ಬಾಕಿ ನಾನೇ ಗೈಸ್. ಇವಾಗ ಅವ್ರ ಯಜಮಾನ್ರು ತಗೊಬರ್ತಾರೆ, ಅವಾಗ ನೋಡೋಣ ಎಷ್ಟು ಕೆಜಿ ತಗೊಬರ್ತಾರೆ ಅನ್ನೋದು ನಮಗೆ ಕ್ಯೂರಿಯಾಸಿಟಿ ಐತೆ. ಇವಾಗ ಚಿಕ್ಕನ್ನೇ ಹುಡುಕತ್ತಂದ್ರೆ ಏನು ಮಾಡಿ? ಚಿಕ್ಕದ್ ತಿಂದ್ರೆ ಬರೀ ಕಾಲ್ ಮಾತ್ರ ನಿಂಗೆ. ಚಿಕ್ಕದ್ ತಂದ್ರೆ ಬರೀ ಕಾಲ್ ಮಾತ್ರ ನಿಂಗೆ, ಹೊಟ್ಟೆ ಪಟ್ಟೆ ತೊಡೆ ಬಾಗಲ್ಲ ನಮ್ಗೆ. ಹೇಳು ಈಗ. ನೋಡಿ ಗಾಯ್ಸ್, ಎಂತೆಂತವ್ರು ಅವ್ರೆ ಅಂತ ಫಸ್ಟ್ ಬಸ್ರು ಬಾಯಿಗೆ ತಿರ್ಸಮೆ ಅಂತ ಇಲ್ಲ, ಅವ್ರು ತಿನ್ನೋದನ್ನ ನೋಡ್ತಾವ್ರೆ ಗಾಯ್ಸ್. ನೋಡಿ, ಉಂಡೆ ಕೋಳಿ ಅಂದ ತಕ್ಷಣನೇ ಯಾವ ಪಾರ್ಟಿ ಕಂಡ್ಬಿಟ್ಟಿದ್ದಾರೆ ನೋಡಿ ಗೈಸ್. ಉಂಡೆ ಕೋಳಿ ಅಂದ ತಕ್ಷಣನೇ ನೋಡಿ, ತಂದೂರಿ ಚಿಕನ್ಗೋಸ್ಕರ ಕಂಡ್ಬಿಟ್ಟು ಪಾರ್ಟಿ ಇವರು. ತಂದೂರಿ ಚಿಕನ್ ತಿನ್ಬೇಕಪ್ಪ, ತಂದೂರಿ ಚಿಕನ್ ತಿನ್ಬೇಕೇ. ಅವ್ವ, ತಂದೂರಿ ಚಿಕನ್ ಅಂದ ತಕ್ಷಣ ನೋಡೆ ಕಂಡ್ಬಿಟ್ಬಿಟ್ಟು ಗೈಸ್. ಇದು ಎಂತ ಕೋಳಿ? ತಂದೂರಿ ಚಿಕನು. ತಂದೂರಿ ಚಿಕನ್ ಬೌನ್ಸ್ಕೊಂಡು 9 ತಿಂಗಳು ಮೇಲಾಗಿದ್ರು ಹೊಟ್ಟೆ ನೋವು ಬಂದಿಲ್ಲ ಗೈಸ್. ಇವಾಗ ಅದಕ್ಕೋಸ್ಕರ ನಾವು ಇವಾಗ ತಂದೂರಿ ಚಿಕನ್ ತರಿಸ್ತಾ ಇದ್ದೀವಿ. ಇವತ್ತು ಸಾಯಂಕಾಲ ಕೊಡ್ತೀವಿ, ನಾಳೆ ಬೆಳಗ್ಗೆ ಗ್ಯಾರಂಟಿ ಬರ್ತದೆ ಅಂತ ಹೇಳೋಣ ಗೈಸ್. ಯಾಕ್ರೋ 2 ತಂದೂರಿ ಚಿಕನ್ ತಂದವ್ರಾ? ತಂದೂರಿ ಚಿಕನ್ ಬಂತು ಅಂತ ಇಂತ ತಂದೂರಿ ಬಂತು. ತಂದೂರಿ ಚಿಕನ್ ಬಂದ ತಕ್ಷಣ ಹೆಂಗೆ ಮಗಿನ ಐಟ್ ಹಂಗೆ ಕಾಯ್ಕೊಂಡಿದ್ಲು. 734. ಅಯ್ಯಪ್ಪ, ತಂದೂರಿ ಚಿಕನ್ ಇವ ಸಣ್ಣಗೇನಾರು ಹೊಟ್ಟೆ ನೋವು ಬರಲಿಲ್ಲ ಅಂದರೆ ನಿಂಗೆ ಅಮ್ಮಕ್ಕೈತೆ. ಫಸ್ಟು ನೋಡ್ದೇನೆ. ಹಾಂ, ಅವ್ರಿಗೆ ಮಾತ್ರ ಕಾಪಿ ಗಿಪಿ ಕಾಯಿಸ್ಕೊಡ್ಬೇಕಂತ ನಾವು. ಇಲ್ಲ, ಕಟ್ ಮಾಡ್ದೇನೆ ಕೊಡ್ತಾರೆ. ವಾ, ಹಿಂಗೆ ತಂದವರಲ್ಲ. ಕೋಳಿನೇ ತಂದ್ಬಿಟ್ಟಿದ್ರೆ ಹಿಂಗೆ ಮ್ಯಾತಾಗ ತೋರಿಸ್ಬಿಟ್ಟು ನಾನೇ ತಿಂತಾ ಇರ್ದಮೋ. ಕಟ್ ಮಾಡಿಬಿಟ್ಟು ಎಲ್ಲ ಪೀಸು ಎಲ್ಲನೂ ತಟ್ಟೆಗೆ ಮಾತ್ರ ಸುರ್ಕೊಬಿಡು ಅಷ್ಟೇ. ಒಂದೇ ಒಂದು ಮಾತ್ರ ಪೀಸ್ ತಿನ್ಬಿಡು, ಬಾಕಿ ತಟ್ಟೆಲ್ಲ ತಗೊಳಕತ್ತೀನಿ. ಪಾಪ, ತಂದೂರಿ ಚಿಕನ್ ತಿನ್ನೋಣ ಬಾ. ಹಾಂ, ಕಟ್ ಮಾಡಿಸ್ಬೇಡ ಅಂತ ಹೇಳ್ಬೇಕಾಗಿತ್ತು. ಎಲ್ಲಾನು ತಿನ್ಬಿಟ್ಟು ತಂದೂರಿ ಚಿಕನ್ ಬಾನ್ಸ್ಕೊಂಡಿದ್ದು ಅಂದರೆ ನೀನೇ ಕಣೆ. ಎಲ್ಲ ಕಾಸ್ಟ್ಲಿ ಐಟಮ್ನೇ ಬಾನ್ಸ್ಕೊತಾಳೆ.
ಓ ಇದುವೇ ನಂಗೆ ಇದು ಕೊಡು ಅಂತ ಅಳ್ತಾ ಅದಲ್ಲ. ನಾಳೆ ನಿಜವಾಗ್ಲೂ ಸಾಯಂಕಾಲ ಅಂತೂ ಹೊಟ್ಟೆ ನೋವು ಬಂದೇ ಬರುತ್ತೆ. ಏನ್ ನೋಡ್ದ ಆ ಮಗಿಗೆ ನೋಡ ಅಲ್ಲಿ ಬಾಸ್ತಳ್ಳವ್ರೆ ಮಗಿಗೆ. ಕೊಡು ಕೊಡು ಈಗ ಎಡಕ್. ಚಿಕ್ಕದಾಯ್ತು. ಮಾತಾಡ ನೀನು ಈಗ ಮಗಳಿಗೆ ಈಗ ತಂದೂರಿ ಚಿಕನ್ ತಂದ್ಕೊಟ್ಟಿದ್ದೀಯ. ಈಗ ಸಾಯಂಕಾಲನೇ ಹೊಟ್ಟೆ ನೋವು ಬರುತ್ತೆ ಅನ್ಕೋ. ನಿನ್ನ ಕೈಲಿ ನೆನ್ನೆಯಿಂದ ತಂದೂರಿ ಚಿಕನ್ ಅಂದ್ರೆ ತಂದು ಕುಡ್ಕಾಗ್ಲಿಲ್ವಲ್ಲ. ವಾನು ಇಲ್ಲಿ ಆ ಒಯ್ದಂಗೂ ಕೊಡ್ದಾನೆ ಕೈಯಿಂದಾನೆ ತಿನ್ಕ ಚೆನ್ನ ಚೆನ್ನ ಕೊಡ್ತಾ ಇಲ್ವಪ್ಪ ನಿಂಗೆ ಪಾಪ. ಅವಳ ಮಾತ ಏನು ತಂದೂರಿಗೆ ಎಷ್ಟು ಖುಷಿ ಆಯ್ತದೆ ಏನು ಯಾಕಂದ್ರೆ ಮಾತಾಡ್ತಾರೆ. ಅವಳು ತಿಂದು ಸಮಾಧಾನ ಆಗ್ಬೇಕಲ್ಲ. ಅವ್ವ ನೋಡ್ದ ಚಿನ್ನ ಮುಟ್ಬಾರ್ದು ಕಣ ಮುಟ್ಬಾರ್ದು. ಪಾಪಂಗೆ ಅದು ಪಾಪಂಗೆ. ಅವನೊಂದು ಪೀಸ್ ಮುಟ್ಲಿ ಕೊಡೆ. ಮುಟ್ಟಿದ್ರೆ ಏನಾಗುದಿಲ್ಲ. ಮುಟ್ಟಿದ್ರೆ ಏನಾಗದೆ ಮುಟ್ಟಿದ್ರೆ ಏನಾಗುದಿಲ್ಲ ತಾನೆ. ಅಳ್ತಾದೆ ಅಯ್ಯೋ ರಾಮ. ಒಂದೇ ಒಂದು ತಗೊಂಡ ನೋಡ್ವ ಇರ್ರಿ ಇರಿ ನೋಡ್ವ. ಏ ಬಿಸಿ ಇದ್ದದು ಕಣೆ. ವಾ 2 ಕೈಲುವೆ. ಅಯ್ಯೋ ತಂದೂರಿ ಚಿಕನ್ಗೆ ಎರ್ಬಿಟ್ಟವನಲ್ಲ ಅವನು. ಏ ಪ್ರಕಾಶಂಗೂ ಕೊಡ್ರಿ. ಹಾಂ ಹೇಳು. ನನ್ನ ಆಸೆ ಪೂರ್ತಿ ಒಂದು ಉಂಡೆ ಕೋಳಿ ತಿನ್ಬೇಕು ಅಂತ ನೋಡ. ನನ್ನ ಪಕ್ಕದಲ್ಲಿ ಒಬ್ಬರು ಕುತ್ಕೊಂಡು ನನ್ನ ತಂದಿಗೋದೆಲ್ಲ ನೀವು ತಿನ್ಕತ್ತಾವಳೆ. ಸಾಕು ಬುಡೆ ನೋಡಿ ಬುಡೆ ಅನ್ನು ಬಿಡ್ತಾ ಇಲ್ಲ. ಮಮ್ಮಿ ನೋಡ್ ಮಮ್ಮಿ ಹೇಳ ಇದನ್ನೆಲ್ಲ ತಿನ್ನಂಗಿಲ್ಲ ತಿಂದೆ ಅದೇನು ಇದು ಮಾಡ್ಕೊಂಡ್ರೆ ಇಲ್ಲ ಗೊತ್ತಿಲ್ಲ ನಮಗೆ. ನೋಡಿ ಬಾಯ ನೀರೆಲ್ಲ ಸೋಗದೆ ಒಯ್ದು ಬಾಯಿ ಕೈ ತೊಳ್ತಾ ಕೊಡವ ಏನು ಮಾಡಿ ಒಂದೊಂದು ಪೀಸ ನಂಗೆ.